ನಾನು ಮಾಡೋ ಕೈಮಾ ಉಂಡೆ ಆ್ಯಂಡ್ ಅನ್ನ ಸಾರು ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ, ಸ್ಪೆಷಲಿ ಸಿಲ್ಜುಗೆ. ಸೊ ಅವ್ರಿಗಂತೂ ನಾನು ಮಾಡೋವಂತಹ ಕೈಮಾ ಉಂಡೆ ಸಾರು ಅಂದರೆ ಭಾಳ ಇಷ್ಟ. ಸೊ ಬನ್ನಿ ಇವತ್ತು ನಾವು ಇದನ್ನು ಹೆಂಗೆ ಮಾಡ್ತಿದ್ದೀವಿ ಅಂತ ನೋಡ್ಕೊಂಬರೋಣ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಇಬಿನಿ. ಈ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ನಾನಿಲ್ಲಿ ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಆ್ಯಂಡ್ ಕೊಕೊನೆಟ್ ಇದನ್ನೆಲ್ಲ ತೊಗೊಂಡಿದ್ದೀನಿ. ನನ್ನ ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ಸೋಂಪು, ಚಕ್ಕೆ, ಲವಂಗ ಆ್ಯಂಡ್ ಮೆಣಸು ಆ್ಯಂಡ್ ಗಸಗಸೆ. ಸೊ ಇದಿಷ್ಟನ್ನು ಹಾಕಿ ನಾನು ಪ್ಯಾನ್ಗೆ ಫ್ರೈ ಮಾಡ್ಕೊತಿದ್ದೀನಿ. ಸೊ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಕಾದ ನಂತರ ಇರೋವಂತಹ ನಾನು ಏನೆಲ್ಲ ಐಟಮ್ಸ್ನ ತೋರಿಸಿದ್ದೀನಿ ಅದನ್ನೆಲ್ಲ ಪ್ಯಾನಲ್ಲಿ ಹಾಕ್ಕೊಂಡು ನಾನು ಎಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ. ಚಿಕ್ಕ ವಯಸ್ಸಿಂದ ಅಡುಗೆ ಮಾಡೋದಂದ್ರೆ ತುಂಬ ಇಷ್ಟ ಇತ್ತು. ಸೊ ಆವಾಗವಾಗ ಹೊಸ ಹೊಸ ಅಡುಗೆಗಳನ್ನೆಲ್ಲ ಟ್ರೈ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ನಾನ್ ವೆಜ್ ಚೆನ್ನಾಗಿ ಮಾಡ್ತೀನಿ ಅಂತ ತುಂಬ ಜನ ಹೇಳಿದ್ದಾರೆ ಕೂಡ. ಸೊ ಯಾವತ್ತೂ ಕುಕ್ಕಿಂಗ್ ವ್ಲಾಗ್ನ ನಾನು ಹಾಕಿರಲಿಲ್ಲ. ಸೊ ಇನ್ನು ಮುಂದೆ ಕುಕ್ಕಿಂಗ್ ಆಗಿರ್ಬೋದು, ಇನ್ನು ಮತ್ತಷ್ಟು ವೀಡಿಯೋಸ್ನ ಯೂಟ್ಯೂಬಲ್ಲಿ ಹಾಕಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ತುಂಬ ಕೆಲಸ ಇರೋದ್ರಿಂದ ನಾನು ಏನನ್ನೂ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ನೀವು ಈಗ ವೀಡಿಯೋ ನೋಡ್ತಿದ್ದೀರಲ್ವ. ಸೊ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ತುಂಬ ಫ್ರೈ ಮಾಡೋದು ಬೇಡ, ಸ್ವಲ್ಪ ಒಂದು ಅರ್ಧ ಮಾಡಿದ್ರೆ ಸಾಕು. ಅದಾದಮೇಲೆ ಮಿಕ್ಸಿ ಜಾರ್ಗೆ ತಗೊಂಡು ಅದಕ್ಕೆ ಕೊಬ್ಬರಿ, ಒಂದು 3 ಟೇಬಲ್ ಸ್ಪೂನ್ ಆಫ್ ಧನಿಯಾ ಪುಡಿ ಮತ್ತು ಮಟನ್ ಮಸಾಲ 3 ಟೇಬಲ್ ಸ್ಪೂನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇದೆಲ್ಲ ಆ್ಯಡ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಬೇಕಾಗಿರೋದಷ್ಟು ನೀರನ್ನು ಹಾಕಿ ಗಟ್ಟಿಯಾಗಿ ರುಬ್ಕೊತೀನಿ. ನೆನಪಿರಲಿ, ನೀರು ಜಾಸ್ತಿ ಇರಬಾರ್ದು. ಅದಾದ ನಂತರ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 3 to 4 ಟೇಬಲ್ ಸ್ಪೂನ್ ಆಫ್ ಎಣ್ಣೆ ಹಾಕ್ಕೊತಿದ್ದೀನಿ. ಆ್ಯಂಡ್ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಸಾಕು, ತುಂಬ ಸಿದೋಗಬಾರ್ದು. ಅದಾದಮೇಲೆ ಸ್ವಲ್ಪ ಹಾಕ್ಕೊಳ್ಳಿ ಅರಿಶಿನ. ಅದಾದ ನಂತರ ಅದನ್ನು ಸ್ವಲ್ಪ ಎಲ್ಲ ಸೇರಿ ಚೆನ್ನಾಗಿ ರುಬ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಿದ್ದೀನಿ. ಅದಾದ ನಂತರ ನಾನಿಲ್ಲಿ ಒಂದು 1/4 kg ಆಗೋಷ್ಟು ಮೂಳೆ ಮಾಂಸನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಬರೀ ಒಂದು ನಲ್ಲಿ ಮೂಳೆ ಅಥವಾ ಬರೀ ಮೂಳೆ ಇದ್ದರೆ ಸಾಕು, ಬಟ್ ನಮ್ಮ ಮನೇಲಿ ಸ್ವಲ್ಪ ಮಾಂಸನೂ ಇರಬೇಕು ಅನ್ನೋ ರೀಸನ್ಗೆ ಅವ್ರು ಹಿಂಗೆ ಮಾಡಿಕೊಂಡ್ರು. ಸೊ ಅಲ್ಲಿ ಕುಕ್ಕರ್ ಮುಚ್ಚಿ ಒಂದು 3 to 4 ವಿಜಿಲ್ ಆಗ್ತಾ ಇರಲಿ. ಸೊ ಇಲ್ಲಿ ಈ ಥರ ಮಿಶ್ರಣ ಇರುತ್ತೆ. ಸೊ ನಾನಿಲ್ಲಿ 3/4 kg ಆಗೋಷ್ಟು ಮಟನ್ ಕೀಮನ ತೊಗೊಂಡಿದ್ದೀನಿ. ಸೊ ಇದನ್ನು ನಾವೇನು ರುಬ್ಬಿರ್ತೀವಲ್ಲ ಅದೇ ಮಿಕ್ಸಿ ಜಾರ್ಗೆ ಮಟನ್ ಕೀಮನ ಹಾಕ್ಕೊಂಡು ಜಸ್ಟ್ ಒಂದು ರೌಂಡ್ ತಿರುಗಿಸ್ಬೇಕು ಅಷ್ಟೆ. ನೋಡಿ, ಈ ಥರ ಉಂಡೆ ಕಟ್ಟೋಕ್ಕಾಗಬೇಕು ಅಷ್ಟೆ. ಜಸ್ಟ್ ಒಂದು ರೌಂಡು, ಜಾಸ್ತಿ ನುಣ್ಣಗೆ ರುಬ್ಕೊಂಬಿಡ್ಬೇಡಿ, ಹಾಗಾದ್ರೆ ನೀರು ಆಗಿಬಿಡುತ್ತೆ. ಸೊ ಅದಾದ ನಂತರ ಕೀಮಾಗೆ ಈರುಳ್ಳಿ, ಸ್ವಲ್ಪ ಖಾರದ ಪುಡಿ ಆ್ಯಂಡ್ ಬ್ಲ್ಯಾಕ್ ಪೆಪ್ಪರು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ನಮ್ಮಮ್ಮ ಕೊತ್ತಂಬರಿ ಸೊಪ್ಪನ್ನ ಹಾಗಾಗಿ ಕಟ್ ಮಾಡ್ತಿದ್ದಾರೆ. ಇದನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ರುಬ್ಬಿಟ್ಟಿರತಕ್ಕಂಥ ಒಂದು ಮಿಶ್ರಣನ ಒಂದು 2 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ. ಒಂದು ಮೊಟ್ಟೆನ ಮೊಟ್ಟೆ ಒಡೆದು ಹಾಕಿದ್ಮೇಲೆ ಜಸ್ಟ್ 1 ಸ್ಪೂನ್ ಅಷ್ಟೇ ನೀವು ಕಡಲೆ ಹಿಟ್ಟನ್ನು ಹಾಕಿ. ಜಾಸ್ತಿ ಕಡಲೆ ಹಿಟ್ಟು ಹಾಕ್ಕೊಂಬಿಡಿ, ಇಲ್ಲ ಒಂಥರ ಬರೀ ಹಿಟ್ಟಿಟ್ಟು ಥರ ಬಂದ್ಬಿಡುತ್ತೆ. ಒಂದು ನಮಗೆ ಫ್ಲೇವರ್ ಸಿಗೋದಿಲ್ಲ. ನೋಡ್ಕೊಂಡು ಮಾಡ್ಕೊಳ್ಳಿ ಅದನ್ನು. ಅದಾದಮೇಲೆ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಆದಮೇಲೆ ಲೈಟಾಗಿ ಒಂದು ಚೂರು ಈರುಳ್ಳಿ ಹಾಕಿದ್ಮೇಲೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಆ ಮಟನ್ನೆಲ್ಲ ಈ ಒಂದು ಕುಕ್ಕರ್ಗೆ ಬಗ್ಗಿಸ್ಕೊಳ್ಳಿ ನೀವು. ಸೊ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಸಹ ಹಾಕಿ ಒಂದು 2 to 3 ನಿಮಿಷ ಸಾಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಸ್ಟಾರ್ಟಿಂಗು ಒಂದು ಸ್ವಲ್ಪ ಮೂಳೆಗಳನ್ನ ಮಾತ್ರ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ. ಸ್ವಲ್ಪ ಮಿಶ್ರಣನ ಹಾಕಿದ್ಮೇಲೆ ಒಂಚೂರು ಮಿಕ್ಸ್ ಮಾಡ್ಕೊಂಡು ಮಾಂಸ ಹಾಕಿದ್ದೀನಿ. ಇದಾದಮೇಲೆ ಉಂಡೆಗಳನ್ನ ಚಿಕ್ಕ ಉಂಡೆದಾಗಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಯಾವ ಸೈಜ್ ಬೇಕಾದ್ರೂ ಮಾಡ್ಕೊಬೋದು. ಸೊ ಕುದೀತಾ ಇರೋ ಒಂದು ಸಾರಿಗೆ ನಮ್ಮ ಅಮ್ಮ ಎಲ್ಲನೂ ಉಂಡೆಗಳನ್ನೆಲ್ಲ ಬಿಡ್ತಿದ್ದಾರೆ. ಆ್ಯಕ್ಚುಲಿ ರೆಸಿಪಿ ಬಂದು ನಂದು, ಅಮ್ಮ ನನಗೆ ಹೆಲ್ಪ್ ಮಾಡ್ತಿರೋದು. ಈ ಮಟನ್ ಕೀಮಾ ಸಾರು ಸ್ಮೆಲ್ಲು ಮನೆ ತುಂಬ ಸುತ್ತಕೊಂಡಿತ್ತು. ಸೊ ನಮ್ಮಮ್ಮನ ಹೇಳ್ತಾರೆ ಟೇಸ್ಟ್ ಹೇಗಿತ್ತು ಅಂತ, ನೀವೇ ನೋಡಿ. ನಮ್ಮಮ್ಮ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಎಲ್ರಿಗೂ ತುಂಬ ಇಷ್ಟ ಆಯಿತು.
ಆ್ಯಂಡ್ ಇದು ಮುದ್ದೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು. ಐ ಲವ್ ಯು ಗೈಸ್.